ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇವತ್ತು ವೆಜ್ ಬಿರಿಯಾನಿ ಟ್ರೈ ಮಾಡತ್ತೀನಿ. ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾಡೋಕೆ ನಿಮಗೂ ಈಸಿ ಆಗುತ್ತೆ. ನೋಡಿ, ನಾನು ಒಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಬಿಡಬೇಕು. ನೀವು ಕಾಯಕ್ಕೆ ಬಿಡಲಿಲ್ಲ ಅಂದರೆ ಹಾಗೆ ಈರುಳ್ಳಿ ಹಾಕಿದ್ರೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ನೋಡಿರಿ, ಅದಕ್ಕೆ ಆದ ನಂತರ ನಾನು ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಅದು ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಅದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಡ್ತೀನಿ. ಫುಲ್ ಬ್ರೌನ್ ಕಲರ್ ಬರಬೇಕು. ನೋಡಿರಿ, ಬ್ರೌನ್ ಕಲರ್ ಬಂದಮೇಲೆ ನಾವು ಒಂದು ಪ್ಲೇಟ್ ಮೇಲೆ ತೆಗೆದು ಮತ್ತೆ ನಾನು ಅದಕ್ಕೆ ಬೇರೆ ಈರುಳ್ಳಿ ಹಾಕ್ತೀನಿ. ನೋಡಿರಿ, ಈರುಳ್ಳಿ ಹಾಕತ್ತೀನಿ. ನೋಡಿರಿ, ಇಲ್ಲಿ ಈ ಥರ ಈರುಳ್ಳಿ ಹಾಕಬೇಕು. ಮತ್ತು ಬೇರೆ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಾಗೆ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ನಾನು ನೋಡಿರಿ, ಇವಾಗ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಬ್ರೌನ್ ಕಲರ್ ಬಂದಮೇಲೆ ನೋಡಿ, ನಾನು ಎಲ್ಲ ಮಸಾಲೆ ಐಟಮ್ ಹಾಕತ್ತೀನಿ. ಇದ್ರೊಳಗೆ ಚಕ್ಕೆ, ಲವಂಗ ಅದೆಲ್ಲ ಹಾಕತ್ತೀನಿ. ನೋಡಿ, ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲೇ ಬೇಯೋವರೆಗೂ ಸ್ವಲ್ಪ ಬಿಡಬೇಕು. ನೋಡಿ, ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಫ್ರೈ ಮಾಡಬೇಕು. ಅದ್ರದ್ದು ಹಸಿ ವಾಸನೆ ಹೋಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವೆಲ್ಲ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ಮೇಲೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು, ಟೊಮೆಟೊ, ಪುದೀನ ಸೊಪ್ಪು, ಮತ್ತು ನೀವು ಧನಿಯಾ ಪೌಡರ್ ಅದೆಲ್ಲ ಏನು ನೀವು ಮಸಾಲೆ ಮೊದಲು ಇಟ್ಕೊಂಡಿದ್ರಲ್ಲ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು. ಎಲ್ಲ ಬೇಯಲು ಬಿಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ, ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಎಲ್ಲ ಸರಿಯಾಗಿ ಬೆಂದಿದ್ರೆ ನೋಡಿ, ಸ್ಲೋ ಫ್ಲೇಮಲ್ಲಿ ನಾನು ಇವಾಗ ಅದು ಬೇಯಕ್ಕೆ ಬಿಡಾತೀನಿ. ಎಲ್ಲ ಚೆನ್ನಾಗಿ ಬೇಯಿದ್ರೆ ಅದು ನಮಗೆ ತಿನ್ನೋಕೆ ಟೇಸ್ಟ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ನೋಡಿರಿ, ಬೇಯೋವರೆಗೂ ನಾನು ಹಾಗೆ ಇದು ಫ್ರೈ ಮಾಡ್ತಾನೆ ಇದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಬೇಯಿದ್ರೆ ನಿಮ್ಗೆ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ. ನೋಡಿ, ನಾವೆಲ್ಲ ಮಸಾಲೆ ಇಟ್ಕೊಂಡಿದ್ದೀವಲ್ಲ, ಧನಿಯಾ, ಅರಿಶಿನ ಪುಡಿ, ಖಾರದ ಪುಡಿ ಅದೆಲ್ಲ ನೋಡಿ ನಾನು ಇವಾಗೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಫ್ರೈ ಮಾಡ್ತಾನೆ ಇರಬೇಕು. ಸ್ಲೋ ಫ್ಲೇಮಲ್ಲಿ ಇವೆಲ್ಲ ಮಸಾಲೆ ಹಾಕಿ ನೀವು ಫ್ರೈ ಮಾಡಬೇಕು. ನೋಡಿ, ಈ ಥರ ಫ್ರೈ ಮಾಡಬೇಕು. ತಿನ್ನೋಕೆ ಟೇಸ್ಟಿಯಾಗಿ ನೋಡಿರಿ, ನಾವು ಈ ಥರ ಇದು ಬರಬೇಕು. ಫ್ರೈ ಮಾಡಿದ ತಕ್ಷಣ ಈ ಥರ ಎಲ್ಲ ಬೇಯಬೇಕು. ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ನಾನು ರುಚಿಗೆ ಅಂತ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೋತೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಅಷ್ಟೇ, ಜಾಸ್ತಿ ಹಾಕೋಬೇಡಿ. ಯಾಕಂದರೆ ಹುಳಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪನೇ ಹಾಕ್ಕೋಬೇಕು. ಯಾಕಂದರೆ ನಾವು ಇದರಲ್ಲಿ ಮೊಸರು ಹಾಕ್ತೀವಲ್ಲ, ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಉಪ್ಪು ಹಾಕ್ತಿರಲ್ಲ ನೀವು, ಇವಾಗ ಇದನ್ನು ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾವು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು. ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗಬೇಡ್ರಿ. ನೋಡಿರಿ, ಪುದೀನ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಕೆಳಯಲ್ಲಿ ಸೀದು ಹೋಗಬಾರ್ದು, ಅದಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿರಿ, ಈ ಥರ ಆಗಬೇಕು ನೀವು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಮೊಸರನ್ನು ಹಾಕತ್ತೀನಿ. ನೀವು ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದು ಲಿಂಬೆಹಣ್ಣು ಹಾಕಿದ್ದೀವಲ್ಲ, ಜಾಸ್ತಿ ಹುಳಿ ಆಗಬಾರ್ದು. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಇರಬೇಕು. ಯಾಕಂದರೆ ಮೊಸರು ಹೊಡಿಬಾರ್ದು. ಸ್ಲೋ ಫ್ಲೇಮಲ್ಲಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಈಗ ಸ್ಲೋ ಫ್ಲೇಮ್ ಇರಬೇಕು. ಮೊಸರು ಹಾಕಿದ್ದೀವಲ್ಲ, ಅದು ಹೊಡೆಯುತ್ತೆ. ಅದಕ್ಕೆ ನೋಡಿರಿ, ಈ ಥರ ಅದು ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಈ ಥರ ಬರುತ್ತೆ. ನೋಡಿರಿ, ಈ ಥರ ಬರಬೇಕು. ಈ ಥರ ಬಂದಮೇಲೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ಅದಕ್ಕಿಂತ ಒಂದು ಗ್ಲಾಸ್ ಜಾಸ್ತಿನೇ ನೀರು ಹಾಕಬೇಕು. ನೋಡಿ ಗೈಸ್, ನೋಡಿ, ನಾನು ಇದರಿಂದ 2 ಗ್ಲಾಸ್ ಇದು ಹಾಕತ್ತೀನಿ, 2 ಬೊಗಣೆ ಹಾಕತ್ತೀನಿ. ಯಾಕಂದರೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ನೀವು ನೀರು ಹಾಕಬೇಕು. ನಿಮ್ಗೆ ಟೇಸ್ಟ್ ಆಗಿರುತ್ತೆ. ನೋಡಿರಿ, ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕತ್ತೀನಿ. ನೋಡಿ, ಅಕ್ಕಿನ ನೀವು ಮೊದಲೇ ತೊಳೆದು ನೆನೆಸಿಟ್ಕೋಬೇಕು ಸ್ವಲ್ಪ.
ಮಾಡೋಕ್ಕಿಂತ ಮೊದಲು ನೋಡಿ ವಿಸಲ್ ಹಾಕತ್ತೀನಿ. ಈ ಥರ ಹಾಕಿ ಒಂದು ವಿಷಲ್ ಬರೋವರೆಗೂ ಮುಚ್ಚಿಡಬೇಕು. ನೋಡಿ ಈ ಥರ ನಿಮಗೆ ರೆಡಿ ಆಗುತ್ತೆ. ನೋಡಿ ಮಸ್ತಾಗಿ ಬಂದಿದೆಯಲ್ಲ. ನೋಡಿ ನಿಮಗೆ ಕಲರ್ ಬೇಕಂದರೆ ಕಲರ್ ಹಾಕ್ಬೋದು. ನೋಡಿ ಈ ಥರ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿರಿ. ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಮನೆಯಲ್ಲಿ ಟ್ರೈ ಮಾಡಿ ಗೈಸ್.